ಒಂದು 50,000 ರೂಪಾಯಿ ಜೋಡಿಸು, ಅಷ್ಟರಲ್ಲಿ ಸಿನಿಮಾ ಮಾಡೋಣ. ಅಣ್ಣವ್ರು ಅಷ್ಟೊತ್ತಿಗಾಗಲೇ ಬಹಳ ಪ್ರಸಿದ್ಧವಾದ ಕಲಾವಿದರು. ಅಷ್ಟೊತ್ತಿಗಾಗಲೇ ಅವ್ರ ಕಾಲ್ ಶೀಟ್ ಸಿಗೋದ್ರ ಸುಲಭ ಇರಲಿಲ್ಲ. ಅವರು ಬಸ್ ಟಿಕೆಟ್ ಹಿಂದೆ ಕಾಲ್ ಶೀಟ್ ಬರ್ಕೊಳ್ಳೋರು. ಸೊ ಅಕ್ಕಿಪೇಟೆ ಸ್ನೇಹಿತರ ಹತ್ರ ಎಲ್ಲ ದುಡ್ಡುಗಳನ್ನು ಒಟ್ಟು ಮಾಡಿಕೊಂಡು ಅಂತೂ ಇಂತೂ 400 ರೂಪಾಯಿ ಸೇರಿಸಿ ಟ್ರೈನ್ ಟಿಕೆಟ್ ತಗೊಂಡು ಮದ್ರಾಸಿಗೆ ಬಂದು ಇಳಿದ್ರು. ಹೀಗೆ ಬಂದ ಬಿ ಎಂ ವೆಂಕಟೇಶ್ 5ನೇ ವರ್ಷಕ್ಕೆ ನ್ಯಾಯವೇ ದೇವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ರಿಯಲಿ ಯು ಆರ್ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್ ರಘು. ಮೊದಲು ಆ ಮುಕುಂದನ ಹೋಗಿ ನೋಡೋಣ. ಕಮಾನ್. ಬಿ ಎಂ ವೆಂಕಟೇಶ್ ಅವರ ಪರಿಸ್ಥಿತಿಯನ್ನು ಗಮನಿಸಿ ಕಮ್ಮಿ ಕ್ಯಾರೆಕ್ಟರ್ಗಳನ್ನು ಇಟ್ಟುಕೊಂಡು ಆದಷ್ಟು ಲೋ ಬಜೆಟಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿದಂಥ ಸಿನಿಮಾ. ತಪ್ಪಿತಸ್ಥರ ತಪ್ಪನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಅಪರಾಧಿಗೆ ತಕ್ಕ ಶಿಕ್ಷಣ ವಿಧಿಸಿ. ಸೊ ಒಂದು ಸಲ ಸಿದ್ಧಲಿಂಗಯ್ಯನವ್ರು ಹೀಗೆ ಸೆಟ್ಟಲ್ಲಿ ಅಂತ ಕೂತ್ಕೊಂಡು ಮೈಸೂರು ಅರಮನೆಯಲ್ಲಿ ಒಂದು ಶಾರ್ಟ್ ತೆಗೆದ್ರೆ ಚೆನ್ನಾಗಿರುತ್ತೆ ಈ ಸಿನಿಮಾಕ್ಕೆ, ಅದು ಬೇಕು. ಅದು ನೋಡಿ ಅಣ್ಣವರು ಕರುಳಿನ ಕರೆ ತೋರಿಸು, ಯಾಕಂದರೆ ಅಲ್ಲಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಆಡಿದೆ, ರಾಜರಿಗೆ ಇಷ್ಟ ಆಗತ್ತೆ ಅಂತೇಳಿ ಸರಿ ಕರುಳಿನ ಕರೆ ಸಿನಿಮಾ ತೊಗೊಂಡೋಗಿ ಬಿ ಎಂ ವೆಂಕಟೇಶ್ ತೋರಿಸಿದ್ರು. ಅದು ಇಷ್ಟವೂ ಆಯಿತು. ಚಾಮರಾಜೇಂದ್ರ ಅರಮನೆ ಕೊಟ್ಟಿದ್ದು ಮಾತ್ರ ಅಲ್ಲ, ಅರಮನೆಯಲ್ಲಿ ಶೂಟಿಂಗ್ ನಡೆಯುವವರೆಗೂ ಚಿತ್ರತಂಡದವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಅರಮನೆಯಲ್ಲೇ ಮಾಡಿದ್ರು. ಗುಬ್ಬಿ ವೀರಣ್ಣವ್ರು ಹೇಳ್ತಾರೆ, ಎಲ್ಲರೂ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾರೆ, ನಾವು ಜಲಸಾಕ್ಷಿಯಾಗಿ ಮದುವೆ ಆಗೋಣ, ಕಾವೇರಿ ನದಿಯ ಸಾಕ್ಷಿಯಾಗಿ ಮದುವೆ ಆಗೋಣ ಅಂತೇಳಿ. ಇದನ್ನು ಕೇಳಿ ಉದಯಶಂಕರ್ ಬಹಳ ಸ್ಫೂರ್ತಿಗೊಂಡ್ಬಿಟ್ಟು ಇದರಲ್ಲಿ ಕಾವೇರಿ ನದಿಯ ಸಾಕ್ಷಿಯಾಗಿ ಇವರಿಬ್ಬರು ಈ ಹಾಡನ್ನು ಹೇಳ್ತಾರೆ. ಆಮೇಲೆ ಇದರಲ್ಲಿ ದ್ವಾರಕೀಶ್ಗೊಂದು ಹಾಡಿದದು, ಆಮೇಲೆ ಕುಡುಕರ ಹಾಡು ಅಂತಲೇ ಭಾಳ ಫೇಮಸ್ ಆಯಿತು. ಪರಮಾತ್ಮ ಹಾಡಿಸಿದ್ದಂತೆ ಹಾಡು ನಾನು ಒಳಗಿರೋ ಕುಣಿದಾಡುವ ವಯಸ್ಸಿದು, ನಲಿದಾಡುವ ವಯಸ್ಸಿದು ಅಂತ ಹೇಳಿ ಇದು ಮ್ಯೂಸಿಕಲಿ ಹಿಟ್. ಕುಣಿದಾಡುವ ಬಯಸಿದ್ದು ಒಂದು ದೊಡ್ಡ ಚರ್ಚೆ ಇತ್ತು, ಸಿದ್ಧಲಿಂಗಯ್ಯನವರು ಹ್ಯಾಟ್ರಿಕ್ ಹೀರೋ ಆಗ್ತಾರ, ಈ ಸಿನಿಮಾನು ಗೆಲ್ಲುತ್ತಾ ಅಂತೇಳಿ. ವಿಶೇಷ ಏನು ಅಂತಂದರೆ ಸೂಪರ್ ಡೂಪರ್ ಹಿಟ್ಟಾಗಿ ಇವರು ಹಾಕಿದ 50,000 ಮೇಲೆ ಇನ್ನು 50,000 ಲಾಭ ಬಂತು. ಲಾಭ ಬಂದಾಗ ಯಾರ್ಯಾರು ದುಡ್ಡು ಹಾಕಿದ್ರೋ ಪ್ರತಿಯೊಬ್ಬರಿಗೂ ಹುಡುಕೊಂಡು ಹೋಗಿ ಡಬಲ್ ದುಡ್ಡನ್ನು ವಾಪಸ್ ಕೊಡ್ತಾರೆ. ಇದು ಆಲ್ಮೋಸ್ಟ್ 8 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಕಂಡಂತಹ ಸಿನಿಮಾ. ಕನ್ನಡದಲ್ಲಿ ಅಣ್ಣವ್ರು ಹಿಂಗೆ ಗುರುತಿಸಿ ಕಾಲ್ ಶೀಟ್ ಕೊಡೋದಿಲ್ಲ, ಸೊ ಯಾರೋ ಒಬ್ಬರು ಬೆಳೀಲಿ ಅಂತೇಳಿ, ಅದಕ್ಕೂ ಕೂಡ ಈ ಸಿನಿಮಾ ಸಾಕ್ಷಿ ಆಯ್ತು. ಯಾಕಂದರೆ ಅವರು ಅಣ್ಣವ್ರು ಹಿಂಗೆ ಕಾಲ್ ಶೀಟ್ ಕೊಟ್ಟಿದ್ದರಿಂದ ಬಿ ಎಂ ವೆಂಕಟೇಶ್ ಮುಂದೆ ಅದ್ಭುತವಾದ ಸಿನಿಮಾಗಳನ್ನು ಕನ್ನಡ ಕೊಟ್ಟರು. ಸರ್, ಕಳೆದ ಸಂಚಿಕೆಯಲ್ಲಿ ವೀಕ್ಷಕರ ಒತ್ತಾಯದ ಮೇರೆಗೆ ಬಾಂಡ್ ಸಿನಿಮಾಗಳನ್ನು ಮುಗಿಸಿ ಆಯಿತು. ಈಗ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸಾಮಾಜಿಕ ಸಿನಿಮಾದ ಬಗ್ಗೆ ಮಾತನಾಡೋಣ ಸರ್. ಅವರು ನಟಿಸಿದಂಥ ಒಂದು ಅದ್ಭುತ ಸಿನಿಮಾ ನ್ಯಾಯವೇ ದೇವರು. ಬಿ ಸರೋಜಾದೇವಿಯವರು ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮತ್ತೆ ಇದರಲ್ಲಿ ಒಂದು ಫೇಮಸ್ ಹಾಡು ಕೂಡ ಇದೆ, ಆಕಾಶವೇ ಬೀಳಲಿ ಮೇಲೆ ಅಂತ. ಈಗ ಕೂಡ ಜನರು ಆ ಹಾಡನ್ನ ಗುನುಗ್ತಾ ಇರ್ತಾರೆ. ರಾಜನ್ ನಾಗೇಂದ್ರ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಈ ಸಿನಿಮಾಗೆ. ಈ ಸಿನಿಮಾ ಚಿತ್ರೀಕರಣದ ವೇಳೆ ಏನಾದ್ರು ನಿಮ್ಗೆ ನೆನಪಿರುವಂತಹ ಘಟನೆಗಳೇನಾದ್ರೂ ಇದೆಯಾ? ರಾಜ್ಕುಮಾರ್ ಅವರು ನಿಮ್ಮ ಹತ್ರ ಕರೆದು ಮಾತನಾಡಿದಂತ ಏನಾದ್ರು ಕೆಲವೊಂದಿಷ್ಟು ಕಥೆಗಳೇನಾದ್ರು ನೆನಪಿದ್ಯಾ ನಿಮ್ಗೆ ಅಂತ? ನ್ಯಾಯವೇ ದೇವರು ಬಗ್ಗೆ ಮಾತನಾಡುವಾಗ ಒಬ್ಬ ವ್ಯಕ್ತಿಯನ್ನು ನೆನಪು ಪಡ್ಕೊಳ್ಬೇಕು. ಅವರು ಬಿ ಎಂ ವೆಂಕಟೇಶ್. ಬಿ ಎಂ ವೆಂಕಟೇಶ್ ನಂಗೆ ಗೊತ್ತು, ಅವ್ರ ಮಗ ಅರುಣ್ ಕುಮಾರು ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಕನ್ನಡ ಚಿತ್ರರಂಗ ಬಹಳ ವೈಭವದ ದಿನಗಳನ್ನು ನೋಡ್ತಾ ಇದೆ ಅಂದರೆ ಅದರಲ್ಲಿ ತುಂಬ ಜನರ ಕೊಡುಗೆ ಇದೆ, ತುಂಬ. ಆ ಥರದ್ರಲ್ಲಿ ಬಿ ಎಂ ವೆಂಕಟೇಶ್ ಕೂಡ ಹೌದು. ಈ ಬಿ ಎಂ ವೆಂಕಟೇಶ್ ಅವರ ಜೀವನವೇ ಒಂದು ಸಿನಿಮಾ ಥರ ಇದೆ, ಭಾಳ ಕುತೂಹಲಕಾರಿ. ಅವರು ವೈಟ್ ಫೀಲ್ಡ್ ಹತ್ರ ಇಮ್ಮಡಿಹಳ್ಳಿ ಅಂತ ಅಲ್ಲಿ ಹುಟ್ಟಿದಂಥವ್ರು. ಅವ್ರ ತಂದೆ ಮುನಿಶ್ಯಾಮಯ್ಯ ಅಂತೇಳಿ, ತಾಯಿ ನಾರಾಯಣಮ್ಮ ಅಲ್ಲಿ ತೋಟದ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದವರು. ಸೊ ಅವ್ರ ತಂದೆ ಕೂಡ ನಾಟಕದಲ್ಲಿ ಅವಾಗ ಪಾತ್ರ ಮಾಡೋರು. ಏನು ಅಂದರೆ ಆಗೆಲ್ಲ ಪ್ಲೇಗ್ ಬರೋದು. ಅವ್ರು ಹುಟ್ಟಿದ್ದು 35ನೇ ಇಸ್ವಿ, 1935ನೇ ಇಸ್ವಿ.
ಪ್ಲೇಗ್ ಬಂದಾಗ ಮನೆ ಬಾಗಿಲಿಗೆ ಪ್ಲೇಗ್, ಅವ್ರ ತಾಯಿ ಪ್ಲೇಗ್ನಲ್ಲಿ ತೀರ್ಕೊಂಡು. ಸೊ 4 ಜನ ಮಕ್ಕಳು. ಸೊ ಇವ್ರಿಗಿಂತ ದೊಡ್ಡವರೊಬ್ಬರು, ಅವರಿಗೆ 6 ವರ್ಷ. ಈ ನಮ್ಮ ಕಥಾನಾಯಕ ಬಿ ವೆಂಕಟೇಶಿಗೆ 4 ವರ್ಷ, ತಮ್ಮನಿಗೆ 2 ವರ್ಷ, ತಂಗಿಗೆ 1 ತಿಂಗಳು. ಈ 4 ಜನ ರಾತ್ರಿ ಎಲ್ಲ ಕೂತು ಯೋಚನೆ ಮಾಡಿದ್ರು, ಇನ್ನು ಇಲ್ಲೇ ಇದ್ರೆ ಪ್ಲೇಗ್ ನಮ್ಮನ್ನು ಮಾಡತ್ತೆ, ನಾವು ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಹೇಳಿ ವೈಟ್ಫೀಲ್ಡ್ ಹತ್ರ ಇಮ್ಮಡಿ ಹಳ್ಳಿಯಿಂದ ಬೆಂಗಳೂರು ನಡ್ಕೊಂಡೇ ಬಂದರು. ಮಕ್ಕಳನ್ನ 4 ಜನ ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಬಂದ್ರು. ಇಲ್ಲಿ ಯಾರು ಪರಿಚಯ ಇಲ್ಲ ಬೆಂಗಳೂರಲ್ಲಿ. ನಾರ್ಮಲಿ ಯಾವಾಗೆಲ್ಲ ಹಳ್ಳಿಯಿಂದ ಬಂದವರು ಒಂದೋ ವಿಧಾನಸೌಧದ ಹತ್ರ ಹೋಗೋರು, ಇಲ್ಲ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಹೋಗೋರು. ಸರಿ, ವಿಧಾನಸೌಧದ ಹತ್ರ ಹೋದ್ರು. ಅಲ್ಲಿ ಎದುರುಗಡೆ ಕಬ್ಬನ್ ಪಾರ್ಕಲ್ಲಿ ರಾತ್ರಿ ನಿದ್ದೆ ಮಾಡಿದ್ರು. ಅಲ್ಲೇ ಇನ್ಯಾರು ಊಟ ಯಾರು ಕೊಡ್ತಾರೆ, ಅಲ್ಲಿ ನಲ್ಲಿ ನೀರಲ್ಲಿ ಅವ್ರು ರಾತ್ರಿ ಹಸುವನ್ನು ಹೆಂಗಸ್ಕೊಂಡು ಬೆಳಗ್ಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಮಕ್ಕಳೆಲ್ಲ ಮಲಕ್ಕೊಂಡಿದ್ದಾರೆ. ಇಬ್ಬರು ಅಲ್ಲಿ ಕೆಲ್ಸಕ್ಕೆ, ನಾರ್ಮಲಿ ಕಬ್ಬನ್ ಪಾರ್ಕ್ ಕೆಲ್ಸಕ್ಕೆ ಬರ್ತಾರೆ. ಈ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು, ಯಾರಪ್ಪ ನೀವು, ಏನು ಎತ್ತ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಹಿಂಗೆ ಅಂತೇಳಿ. ಆಗ ಕನಿಷ್ಕ ಹೋಟ್ಲ್ ಹತ್ರ ತಿಪ್ಪು ಶೆಟ್ಟಿ ಮಠ ಅಂತ ಇತ್ತು, ಅಲ್ಲಿ ನಿಮ್ಗೆ ಆಶ್ರಯ ಸಿಕ್ಕತ್ತೆ. ಸರಿ, ತಿಪ್ಪು ಶೆಟ್ಟಿ ಮಠಕ್ಕೆ ಬಂದರು. ಅಲ್ಲಿ ಅವರಿಗೆ ಒಂದು ತೋಟದ ಉದ್ಯೋಗನೂ ಸಿಕ್ತು. ಈ ಬಿ ಎಂ ವೆಂಕಟೇಶಿಗೆ ಹಾಲು ಹಾಕುವ ಕೆಲಸ, ಈ ಥರದ ಸಣ್ಣ ಪುಟ್ಟದ ಪೇಪರ್ ಹಂಚೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರು. ಆ ತಿಪ್ಪು ಶೆಟ್ಟಿ ಮಠ ಏನಿತ್ತು ಅಲ್ಲಿ ವಾರಕ್ಕೊಂದ್ಸಲ ಭಜನೆ ಆಗೋದು, ಪ್ರತಿ ಶನಿವಾರ ಭಜನೆ ಆಗೋದು. ಈ ವೆಂಕಟೇಶ್ ಕೂಡ ಈ ಭಜನೆಯಲ್ಲಿ ಸೇರಿಕೊಂಡು ಹಾಡೋದಕ್ಕೆ ಶುರು ಮಾಡಿದ್ರು. ಷಣ್ಮುಗಮ್ ಅಂತ ಒಬ್ಬನು ಹಾರ್ಮೋನಿಯಂ ನುಡಿಸ್ತಾ ಇತ್ತು. ಅವನು ಈ ವೆಂಕಟೇಶ್ ನೋಡಿ, ಹುಡುಗ ಚೆನ್ನಾಗಿ ಹಾಡ್ತಾನಲ್ಲ ಅಂತ ಹೇಳಿ ಅವನನ್ನ ಒಂದು ನಾಟಕ ಕಂಪನಿಗೆ ಸೇರಿಸಿದ್ರು. ಮೊದಲು ನಾಟಕ ಕಂಪ್ನಿಲಿ ಇವ್ರಿಗೆ ಸಿಕ್ಕ ಕೆಲಸ ಏನು ಅಂತಂದ್ರೆ ಗಂಟೆ ಹೊಡಿಯೋದು, ಆಮೇಲೆ ಪರದೆ ಎಳೆಯೋದು ಸಿಕ್ತು, ಆಮೇಲೆ ಪ್ರಚಾರ ಮಾಡೋದು ಸಿಕ್ತು, ಆಮೇಲೆ ಚಿಕ್ಕ ಪುಟ್ಟ ಮಾತ್ರೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಬಶೀರ್ ಅಂತ ಒಬ್ರು ಡೈಲಾಗ್ ರೈಟರ್ ಇದ್ರು. ಅವರು ವೆಂಕಟೇಶನನ್ನ ಗುರ್ತಿಸಿ ಹುಚ್ಚ ಅಂತ ಒಂದು ನಾಟಕ, ಬಹಳ ಪ್ರಸಿದ್ಧ ನಾಟಕ. ಹುಚ್ಚ ನಾಟಕದಲ್ಲಿ ಇವ್ರು ಬಹಳ ಪ್ರಸಿದ್ಧರಾದರು. 15-16 ವರ್ಷದ ಹುಡುಗ. ಹುಣಸೂರು ಕೃಷ್ಣಮೂರ್ತಿಗಳು ಆ ನಾಟಕನ ನೋಡ್ಬಿಟ್ಟು ಈ ಹುಡುಗನ ನಾನು ಹೀರೋ ಮಾಡ್ತೀನಿ ಅಂತ ಹೇಳಿ ಅವರು ಅವಾಗ ವೀರ ಸಂಕಲ್ಪ ಅಂತ ಸಿನಿಮಾ ತೆಗಿತಾ ಇದ್ರು. ಸ್ವತಃ ಅವರೇ ನಾಯಕ. ಅದರಲ್ಲಿ ಒಂದು ಪ್ರಧಾನ ಪಾತ್ರಕ್ಕೆ ಬಿ ಎಂ ವೆಂಕಟೇಶನ್ನ ಆರಿಸ್ಕೊಟ್ರು. ಅವಾಗ ಬಿ ಎಂ ವೆಂಕಟೇಶ್ ಪ್ರಸಿದ್ಧರಾಗಿದ್ರು, ದುಡ್ಡು ಗಿಡ್ಡು ಏನು ಸಂಪಾದನೆ ಮಾಡಿರ್ಲಿಲ್ಲ. ಮೊದಲ ಸ್ಕೋಕರ ದುಡ್ಡು ಬೇಕಲ್ಲ. ಸೊ ಅಕ್ಕಿಪೇಟೆ ಸ್ನೇಹಿತರ ಹತ್ರ ಎಲ್ಲ ದುಡ್ಡುಗಳನ್ನು ಒಟ್ಟು ಮಾಡ್ಕೊಂಡು ಅಂತೂ ಇಂತೂ 400 ರೂಪಾಯಿ ಸೇರಿಸಿ ಟ್ರೈನ್ ಟಿಕೆಟ್ ತಗೊಂಡು ಮದ್ರಾಸಿಗೆ ಬಂದು ಇಳಿದ್ರು. ಹೀಗೆ ಬಂದ ಬಿ ಎಂ ವೆಂಕಟೇಶ್ ಮದ್ರಾಸಿಗೆ ಬಂದು ಇಳಿದ 5ನೇ ವರ್ಷಕ್ಕೆ ನ್ಯಾಯವೇದಿಯವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಇದು ನಂಗೆ ಸಿನಿಮಾ, ಅವ್ರ ಜೀವನವೇ ಒಂದು ಸಿನಿಮಾ ಕಥೆ ಅಂತ ಹೇಳಿದ್ನಲ್ಲ. ಸೊ ಬೆಂಗಳೂರಿಗೆ ಏನೂ ಇಲ್ಲದೆ ನಡ್ಕೊಂಡು ಬಂದ ಮನುಷ್ಯ ಒಂದು ಪ್ರೊಡ್ಯೂಸ್ ಮಾಡ್ತಾರೆ. ಮೇಯರ್ ಮುತ್ತಣ್ಣ ಸಿನಿಮಾ ದ್ವಾರಕೀಶ್ ನಿರ್ಮಾಣ ಮಾಡಿದಾಗ ಅದರಲ್ಲಿ ಆ್ಯಕ್ಚುಲಿ ವೀರ ಸಂಕಲ್ಪ ದ್ವಾರಕೀಶ್ಗೂ ಮೊದಲನೇ ಸಿನಿಮಾ. ಸೊ ಹಾಗಾಗಿ ಯಾರು ಬಹಳ ಸ್ನೇಹಿತರಾಗಿರ್ತಾರೆ. ಆ ಮೇಯರ್ ಮುತ್ತಣ್ಣದಲ್ಲಿ ಇವರೊಂದಿಷ್ಟು ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಮೇಯರ್ ಮುತ್ತಣ್ಣಕ್ಕೆ ರಾಜ್ಕುಮಾರ್ ಅವರೇ ನಾಯಕರು. ಇವ್ರಿಗೊಂದು ಕತೆ ಹೊಳೆಯುತ್ತೆ, ಹೀಗೆ ಒಬ್ಬ ನ್ಯಾಯಾಧೀಶ ಇದು ಅಂತ ಹೇಳ್ಬಿಟ್ಟು. ಅಣ್ಣವ್ರು ಅಷ್ಟೊತ್ತಿಗಾಗಲೇ ಬಹಳ ಪ್ರಸಿದ್ಧವಾದ ಕಲಾವಿದರು. ಅಷ್ಟೊತ್ತಿಗಾಗಲೇ ಅವ್ರ ಕಾಲ್ ಶೀಟ್ ಸಿಗೋದ್ರ ಸುಲಭ ಇರಲಿಲ್ಲ. ಒಂದು ಅಣ್ಣವ್ರ ಕಾಲ್ ಶೀಟ್ ಒಂದು ಬಹಳ ಪ್ರಸಿದ್ಧ ಕತೆ, ಅದು ಬಹಳ ಜನಕ್ಕೆ ಗೊತ್ತು. ಅವರು ಬಸ್ ಟಿಕೆಟ್ ಹಿಂದೆ ಕಾಲ್ ಶೀಟ್ ಬರ್ಕೊಡೋರು. ಸೊ ಡಿಸೆಂಬರ್ 22ರಿಂದ 29 ಫಸ್ಟ್ ಶೆಡ್ಯೂಲ್ ಅಂತ ಬರ್ಕೊಡೋರು. ಹಿಂಗೆ ಈ ಥರದಲ್ಲಿ ಒಂದ್ಸಲ ಬಿ ಎಂ ವೆಂಕಟೇಶ್ ಜೊತೆಗೆ ಮೇಯರ್ ಮುತ್ತಣ್ಣ ಸಂದರ್ಭದಲ್ಲಿ ಕುತ್ಕೊಂಡು ಮಾತನಾಡುವಾಗ ಈ ಕಥೆಯನ್ನು ಹೇಳಿದ್ರು. ಅಣ್ಣವರು ನ್ಯಾಯಾಧೀಶರ ಪಾತ್ರ ಯಾರು ಮಾಡ್ತಾರೆ ನನಗೆ ಏನು ಅಂದ್ಕೊಂಡಿಲ್ಲ, ಸಿನಿಮಾ ಮಾಡಬೇಕು ಅಂತಲೇ ಅನ್ಕೊಂಡಿಲ್ಲ. ಅಶ್ವತ್ಗೆ ಹೇಳ್ಬಿಡಿ, ನಮ್ಮ ಅಶ್ವತ್ತು. ಅಲ್ಲ, ಅಶ್ವತ್ಗೆ ಹೇಳ್ತೀನಿ ಅಣ್ಣ, ನೀವು ಮಾಡೋಕ್ಕಾಗತ್ತ? ಅದನ್ನೇ ನಾನು ಹೇಳಿದ್ದು, ನಾನು ಮಾಡ್ತೀನಿ, ಅಶ್ವತ್ಗೆ ಹೇಳಿ. ಸಿದ್ಧಲಿಂಗಯ್ಯ ಮೇಯರ್ ಮುತ್ತಣ್ಣ ಮೂಲಕ ನಿರ್ದೇಶಕರು. ಸಿದ್ಧಲಿಂಗಯ್ಯ ಹೆಂಗೆ ಹೇಳಿದ್ರು, ನೋಡಪ್ಪ ಇದೊಂದು ಸಿನಿಮಾ ಇವನು ಮಾಡ್ತಾನೆ ವೆಂಕಟೇಶು, ನೀನು ಡೈರೆಕ್ಷನ್ ಮಾಡಿಬಿಡು ಅಂತ.
ನೋಡಿ, ಇದು ಬಾಗಿಲಿಗೆ ಬಂದ ಅವಕಾಶ. ಕತೆ ಇದೆ ಇವ್ರ ಹತ್ರ. ರಾಜ್ಕುಮಾರ್ ಅಂತ ಕಾಲ್ ಶೀಟ್ ಹಾಗಾದ್ರೆ ಸಿಕ್ಕೋದೇ ಕಷ್ಟ. ರಾಜ್ಕುಮಾರ್ ಅದ್ರ ಬಂಡವಾಳ ದುಡ್ಡು ಏನೂ ಇಲ್ಲ. ಇವ್ರು ಸಿನಿಮಾಗೆ ಬಂದು 5 ವರ್ಷ ಆಗಿದೆ. ಅಕ್ಕಿಪೇಟೆ ಮಂಡಿ ವರ್ತಕ ಹತ್ರ ಎಲ್ಲ ಸಾಲ ಇಸ್ಕೊಂಡು 400 ರೂಪಾಯಿ ತಗೊಂಡು ಮದ್ರಾಸಿಗೆ ಬಂದಂಥವ್ರು. ಏನು ಈಗ ರಾಜ್ಕುಮಾರ್ ಕಾಲ್ ಶೀಟ್ ಅವೆಲ್ಲ ಅವರು ಹೇಳಿದ್ರು ಎಲ್ಲರೂ, ಎಲ್ಲ ಅಣ್ಣವ್ರ ಕಾಲ್ ಶೀಟ್ ಸಿಗೋದು ಅಷ್ಟು ಸುಲಭ ಅಲ್ಲ, ಅವರಾಗೆ ನಿಮಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಬಿಡಬೇಡಿ ಅವಕಾಶನ, ಯಾರನ್ನಾದರೂ ಕೇಳಿ ಅಂತೇಳಿ. ಬಿ ಟಿ ಸೋಮಣ್ಣ ಅಂತ ಒಬ್ಬರು ಪೊಲಿಟಿಷಿಯನ್, ಸೋಮಣ್ಣನವ್ರ ಹತ್ರ ಹೋಗಿ ಕೇಳಿದ್ರು. ಸೋಮಣ್ಣ ಹೇಳಿದ್ರು, ಎಷ್ಟಾಗತ್ತಪ್ಪ, ಈ ವೆಂಕಟೇಶಿಗೆ ಲೆಕ್ಕ ಗೊತ್ತಿಲ್ಲ, ಎಷ್ಟಾಗ್ಬೋದು ಸಿನಿಮಾಕ್ಕೆ ಅಂತ. ಮತ್ತು ಸಿದ್ಲಿಂಗಯ್ಯನವ್ರ ಹತ್ರ ಬಂದರು. ಸರ್ ಈಗ ಲೆಕ್ಕ ಹೇಳಿ ಎಷ್ಟು ಸಿನಿಮಾ ದುಡ್ಡು ಯಾರಿಗೂ ಒಟ್ಟು ಮಾಡಬೇಕಲ್ಲ. ಅವ್ರು ಆ ಕಾಲಕ್ಕೆ 71ನೇ ಇಸ್ವಿ ಎಲ್ಲ ಕೂತು ಲೆಕ್ಕ ಹಾಕ್ಬಿಟ್ಟು, ನೋಡಪ್ಪ ಒಂದು 50,000 ರೂಪಾಯಿ ಜೋಡಿಸು, ಅಷ್ಟರಲ್ಲಿ ಸಿನಿಮಾ ಮಾಡೋಣ. ಸರಿ, ಸೋಮಣ್ಣ ಎಲ್ಲ ಲೆಕ್ಕ ಹಾಕ್ಬಿಟ್ಟು, ನೋಡಪ್ಪ ನಾನೊಂದು 30,000 ರೂಪಾಯಿವರೆಗೂ ಜೋಡಿಸ್ತೀನಿ, ಇನ್ನು 20,000 ರೂಪಾಯಿ ಏನು ಮಾಡ್ತೀಯ ನೋಡ್ಕ. ಸರಿ, ಎಂ ಪಿ ಶಂಕರ್ ಆಯ್ತಪ್ಪ, ಒಂದು 5,000 ಕೊಡ್ತೀನಿ, ಯಾಕೆ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಮೈಸೂರು ನಾಗೇಶ್ ಅಂತ ಹೇಳಿ ಅವರು ಒಂದಿಷ್ಟು ಮಾಡಿದ್ರು. ಧರಣಿ ಪಾಲ್ ಅಂತ ಹೇಳಿ ಅವರು ಒಂದಿಷ್ಟು ಹಣ ಮಾಡಿದ್ರು. ಹೀಗೆ ನ್ಯಾಯವೇ ದೇವರಿಗೆ ಬೇಕಾದಂತಹ ದುಡ್ಡು ಸಂಗ್ರಹ ಆಯಿತು. ಈಗ ಕೊನೆ ಹೇಳೋ ಬದಲು ಈಗಲೇ ಹೇಳ್ತೀನಿ. ಇದ್ರ ವಿಶೇಷ ಏನು ಅಂತಂದರೆ, ಸೂಪರ್ ಡೂಪರ್ ಹಿಟ್ಟಾಗಿ ಇವರು ಹಾಕಿದ 50,000 ಮೇಲೆ ಇನ್ನು 50,000 ಲಾಭ ಬಂತು. ಲಾಭ ಬಂದಾಗ ಯಾರ್ಯಾರು ದುಡ್ಡು ಹಾಕಿದ್ರೋ ಪ್ರತಿಯೊಬ್ಬರಿಗೂ ಹುಡುಕೊಂಡೋಗಿ ಡಬಲ್ ದುಡ್ಡನ್ನು ವಾಪಸ್ ಕೊಡ್ತಾರೆ. ಬಿ ಎಂ ವೆಂಕಟೇಶ್, ಲೋಕನಾಥ್ ಯಾವಾಗಲೂ ಹೇಳೋರು, ಆ ಥರದ ಪ್ರೊಡ್ಯೂಸರ್ ನಾನು ನೋಡಿದ್ರು ಇವರೊಬ್ಬರೇ. ದುಡ್ಡೆಲ್ಲರ ಹತ್ರ ಇಸ್ಕೊಂಡ್ಬಿಡ್ತಾರೆ, ಲಾಭ ಬಂದ್ಮೇಲೆ ನಿಮ್ದು ಎಷ್ಟು ಅದು ಪಾಲಿಸ್ಕೊಳ್ಳಿ, ಲಾಭ ನಾನು ಯಾಕೆ ಹಂಚಿಲಿ ಅಂತಾರೆ. ಆದರೆ ಬಿ ಎಂ ವೆಂಕಟೇಶ್ ಲಾಭ ಕೂಡ ನ್ಯಾಯವೇ ದೇವರ ಮೂಲಕ ಹಂಚಿದ್ರು. ಮುಂದೆ ಅವರು ತಬ್ಬಲೆ ನೀನಾದೆ ಮಗನೇ, ಮಲ್ಲಿಗೆ ಸಂಪಿಗೆ, ಆ ಥರದ ಸಿನಿಮಾಗಳನ್ನು ತೆಗೆದು ದೊಡ್ಡ ಇತಿಹಾಸನೇ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ರು. ಸೊ ಇದರಲ್ಲಿ ಇನ್ನೊಂದು ಬಹಳ ಬಿ ಎಂ ವೆಂಕಟೇಶ್ ಬಹಳ ಸಾಹಸದ ಒಂದು ಘಟನೆ ಇದೆ. ಅದು ಅಣ್ಣವ್ರಿಗೆ ಬಹಳ ಪ್ರಿಯವಾದ ಘಟನೆ ಇದು. ಸೊ ಒಂದ್ಸಲ ಸಿದ್ಲಿಂಗಯ್ಯನವ್ರು ಹೀಗೆ ಸೆಟ್ಟಲ್ಲಿ ಅಂತ ಕೂತ್ಕೊಂಡು ಮೈಸೂರು ಅರಮನೆಯಲ್ಲಿ ಒಂದು ಶಾರ್ಟ್ ತೆಗೆದ್ರೆ ಚೆನ್ನಾಗಿರುತ್ತೆ, ಈ ಸಿನಿಮಾಕ್ಕೆ ಅದು ಬೇಕು. ಅದು ಹಾಗೆಲ್ಲ ಮೈಸೂರು ಅರಮನೆ ಯಾರಿಗೂ ಕೊಡ್ತಿರ್ಲಿಲ್ಲ. ಅಣ್ಣವ್ರು ಹೇಳಿದ್ರು, ಯಾಕೆ ಸುಮ್ಮನೆ ಇವನು ಕಷ್ಟಪಟ್ಟು ಸಿನಿಮಾ ತೆಗಿತದ, ನೀವು ಮೈಸೂರು ಅರಮನೆಗಿರುವಲೆ ಕತೆ ಹೇಳ್ತೀರಾ ಅಂತ ಹೇಳಿದ್ರೆ, ಇವ್ರು ಆಯಿತು ನೋಡೋಣ ಅಂತೇಳಿ ಜಯಚಾಮರಾಜೇಂದ್ರ ಒಡೆಯರು ಬೆಂಗಳೂರು ಪ್ಯಾಲೇಸಲ್ಲಿ ಇದ್ದರು. ಸರಿ, ಇವರು ಏನು ಅಂದರೆ ಒಂದು ರೇಷ್ಮೆ ವಸ್ತ್ರ, ಹೂವು, ಹಣ್ಣು ಎಲ್ಲ ತಗೊಂಡು ಜಯಚಾಮರಾಜೇಂದ್ರ ಒಡೆಯರ್ ಮನೆಗೆ ಹೋದರು. ಮೊದಲನೇ ದಿನ ಇವ್ರು ಹೋಗೋಷ್ಟೊತ್ತಾಗಲೇ ಒಡೆಯರು ಹೊಟ್ಟೋಗ್ಬಿಟ್ಟಿದ್ರು. ಸರಿ, ಮತ್ತೆ ತಗೊಂಡ್ರು. 2ನೇ ದಿನ ಮತ್ತೆ ಹೋದರು. ಅವತ್ತು ಒಡೆಯರು ಮೈಸೂರಲ್ಲಿದ್ದರು, ಬೆಂಗಳೂರಲ್ಲಿ ಇರಲಿಲ್ಲ. 2ನೇ ದಿನವೂ ಸಿಕ್ಕಲಿಲ್ಲ. ಬೇರೆಯಾದರೂ ಬಿಟ್ಬಿಡೋರು. ಇವರು ಮತ್ತೆ 3ನೇ ದಿನ ಮತ್ತೆ ಹಣ್ಣು ಎಲ್ಲ ಬುಟ್ಟಿ ಇಟ್ಕೊಂಡು ಹೋದರು. ಅವಾಗ ಕರೆದು ಒಡೆಯರು ಪ್ರಸ್ತಾಪ ಮಾಡಿದ್ರು, ನೋಡಿ ಒಂದು ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ, ಹೀಗೆ ಏನು ಅಂತ. ಅವ್ರು ಕೇಳಿದ್ರು ಸಹಜವಾಗಿ, ಯಾಕೆ ನಿಮಗೆ ಮೈಸೂರು ಅರಮನೆನೇ ಬೇಕು ಅಂತೇಳಿ. ಆವಾಗ ಅವ್ರಿಗೆ ಹೇಳಿದ್ರು, ಹಿಂಗೆ ಇದು ಒಂದು ಚೆನ್ನಾಗಿರುತ್ತೆ, ನಮ್ಮ ಕತೆಗೆ ಅದು ಬೇಕಾಗತ್ತೆ. ಜಯಚಾಮರಾಜೇಂದ್ರ ಒಡೆಯರು ಹೇಳಿದ್ರು, ನೋಡಪ್ಪ ನಾನು ಅರಮನೆ, ನಮ್ಮದು ಪ್ರಪಂಚವೇ ಬೇರೆ, ಇತ್ತೀಚಿನ ಕನ್ನಡ ಸಿನಿಮಾಗಳನ್ನು ನಾನು ನೋಡಿಲ್ಲ, ಒಂದು ಕನ್ನಡ ಸಿನಿಮಾ ಯಾವುದಾದ್ರು ತಂದು ಕೊಡು ನನಗೆ. ಹಾಗೆಲ್ಲ ಕನ್ನಡ ಸಿನಿಮಾ ತಗೊಂಡು ಡಬ್ಬ ತಗೊಡ್ಬೇಕು, ರೀಲ್ ತಗೊಡ್ಬೇಕು, ಈಗಿನ ಥರ ಪೆನ್ ಡ್ರೈವಲ್ಲೋ ಇದರಲ್ಲೋ ಕೊಡೋಕ್ಕಾಗ್ತಿರ್ಲಿಲ್ಲ. ಸರಿ, ಅಣ್ಣವ್ರ ಹತ್ರ ಬಂದು ಕೇಳಿದ್ರು, ಹಿಂಗೊಂದು ಸಿನಿಮಾ ಅಂತೆ ನೋಡಿ ಅಣ್ಣವರು, ಕರುಳಿನ ಕರೆ ತೋರಿಸು, ಯಾಕಂದರೆ ಅದ್ರಲ್ಲಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಆಡಿದೆ, ರಾಜರಿಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರು. ಸರಿ, ಕರುಳಿನ ಕರೆ ಸಿನಿಮಾ ತಗೊಂಡೋಗಿ ಬಿ ಎಂ ವೆಂಕಟೇಶ್ ತೋರಿಸಿದ್ರು. ಅದು ಇಷ್ಟವೂ ಆಯಿತು. ಜಯಚಾಮರಾಜೇಂದ್ರ ಅರಮನೆ ಕೊಟ್ಟಿದ್ದು ಮಾತ್ರ ಅಲ್ಲ, ಅರಮನೆಯಲ್ಲಿ ಶೂಟಿಂಗ್ ನಡೆಯುವವರೆಗೂ ಚಿತ್ರತಂಡದವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಅರಮನೆಯಲ್ಲೇ ಮಾಡಿದ್ರು. ಇದು ಬಹಳ ವಿಶೇಷವಾದ ಸಂಗತಿ. ಇದು ಈ ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ 71ನೇ ಇಸ್ವಿನಲ್ಲಿ 2 ಸಿನಿಮಾ ಸಿದ್ಲಿಂಗಯ್ಯನವರು ಆಗಲೇ ಗೆದ್ದಿತ್ತು. ನಮ್ಮ ಸಂಸಾರ ಒಂದು, ತಾಯಿ ದೇವರು. ಒಂದೇ ವರ್ಷದಲ್ಲಿ ಒಬ್ಬ ನಿರ್ದೇಶಕದ್ದು 3 ಸಿನಿಮಾ ಬರೋದು ಬಹಳ ಕಷ್ಟ, ಯಾರು ಮಾಡಲ್ಲ ಹಂಗೆ ಒಂದೇ ಸಿನಿಮಾ.
3 ಗೆಲ್ಲುವುದು ಇನ್ನಷ್ಟು ಕಷ್ಟ. ಈಗ ವರ್ಷಕ್ಕೆ 400 ಸಿನಿಮಾಗಳು ಬರ್ತಾ ಇದೆ. ಈಗ 3 ಸಿನಿಮಾ ದೊಡ್ಡ ಸಂಖ್ಯೆ ಅಲ್ಲದೆ ಇರ್ಬೋದು. ಅವ್ರ ವರ್ಷಕ್ಕೆ ಬರೋದೇ 30 ಸಿನಿಮಾ. ಅದ ಕಾಲದಲ್ಲಿ ಒಬ್ಬ ನಿರ್ದೇಶಕಂದೇ 3 ಸಿನಿಮಾ ಬರೋದಿದೆಯಲ್ಲ, ಅದು ಬಹಳ ವಿಶೇಷವಾದ ಸಂಗತಿ. ಹಾಗಾಗಿ ಒಂದು ದೊಡ್ಡ ಚರ್ಚೆ ಇತ್ತು, ಸಿದ್ಧಲಿಂಗಯ್ಯನವರು ಹ್ಯಾಟ್ರಿಕ್ ಹೀರೋ ಆಗ್ತಾರ, ಈ ಸಿನಿಮಾನು ಗೆಲ್ಲುತ್ತಾ ಅಂತೇಳಿ. ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲೇ ಯಶಸ್ಸನ್ನು, ಹಿಂದಿನ 2 ಸಿನಿಮಾಗಳಿಗೆ ಹೋಲಿಸಿದ್ರೆ ಅದು ಹೆಚ್ಚು ದೊಡ್ಡ ಕ್ಯಾನ್ವಾಸ್. ನಮ್ಮ ಸಂಸಾರ ಆಗಲಿ ಅಥವಾ ತಾಯಿ ದೇವರು ಆಗಲಿ ಹೆಚ್ಚು ಕ್ಯಾರೆಕ್ಟರ್ಗಳನ್ನು, ಇದು ಬಿ ಎಂ ವೆಂಕಟೇಶ್ ಅವರ ಪರಿಸ್ಥಿತಿಯನ್ನು ಗಮನಿಸಿ ಕಮ್ಮಿ ಕ್ಯಾರೆಕ್ಟರ್ಗಳನ್ನು ಇಟ್ಟುಕೊಂಡು ಆದಷ್ಟು ಲೋ ಬಜೆಟಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿದಂಥ ಸಿನಿಮಾ. ಇದರಲ್ಲಿ ರಘು ಮತ್ತು ಶಾಂತಿ, ರಾಜ್ಕುಮಾರ್ ಮತ್ತು ಸರೋಜಾದೇವಿ ಇಬ್ಬರು ಸಹಪಾಠಿಗಳು ಪರಸ್ಪರ ಪ್ರೀತಿಸಿರ್ತಾರೆ. ಸೊ ರಘುವಿನ ತಂದೆ ನ್ಯಾಯಾಧೀಶರು ಅಶ್ವಥ್, ಅವ್ರಿಗೆ ಅದು ಇಷ್ಟ ಆಗದೆ ಬೇರ್ಪಡಿಸ್ತಾರೆ. ಸೊಸೆಗೆ ಬೇರೆ ಮನೆ ಮಾಡಿಕೊಟ್ಟಿರ್ತಾರೆ. ಆದರೆ ಅವಳ ಮೇಲೆ ಕೊಲೆ ಆಪಾದನೆ. ಈ ಕೊಲೆ ಆಪಾದನೆಯನ್ನು ರಘು ರಾಜ್ಕುಮಾರ್ ಅವರು ನ್ಯಾಯಾಲಯದಲ್ಲಿ ಮಾಡ್ತಾರೆ. ಇದು ಅಶ್ವಥ್, ಆರತಿ, ಸರೋಜಾದೇವಿ ಮತ್ತು ರಾಜ್ಕುಮಾರ್ ಬಹಳ ಮುಖ್ಯವಾದ ಪಾತ್ರದಲ್ಲಿದ್ದರು. ಮತ್ತು ದ್ವಾರಕೀಶು, ವಜ್ರಮುನಿ, ಎಂ ಪಿ ಶಂಕರು, ಸಂಪತ್ತು, ಹೀಗೆ ಬಹಳ ಎಲ್ಲ ಪ್ರಮುಖ ಪಾತ್ರದಲ್ಲಿ ಇದ್ದಂತಹ ಸಿನಿಮಾ ಇದು. ಇದರಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಆಕಾಶವೇ ಬೀಳಲಿ ಮೇಲೆ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಈ ಹಾಡಿಗೆ ಒಂದು ದೊಡ್ಡ ಹಿನ್ನೆಲೆ ಇತ್ತು. ಏನು ಅಂತಂದರೆ, ಗುಬ್ಬಿ ವೀರಣ್ಣವರು ಶ್ರೀರಂಗಪಟ್ಟಣ ಕ್ಯಾಂಪಲ್ಲಿ ನಾಟಕ ನಡೀತಾ ಇದ್ದಾಗ BJM ಅನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಕಂಪ್ನಿಯ ನಟಿ ಕಲಾವಿದೆ ಅವರು. ಅವಾಗ ಗುಬ್ಬಿ ವೀರಣ್ಣವ್ರು ಹೇಳ್ತಾರೆ, ಎಲ್ಲರೂ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾರೆ, ನಾವು ಜಲಸಾಕ್ಷಿಯಾಗಿ ಮದುವೆ ಆಗೋಣ, ಕಾವೇರಿ ನದಿಯ ಸಾಕ್ಷಿಯಾಗಿ ಮದುವೆ ಆಗೋಣ ಅಂತೇಳಿ. ಇದನ್ನ ಕೇಳಿ ಉದಯಶಂಕರ್ ಬಹಳ ಸ್ಫೂರ್ತಿಗೊಂಡ್ಬಿಟ್ಟು ಇದರಲ್ಲಿ ಕಾವೇರಿ ನದಿಯ ಸಾಕ್ಷಿಯಾಗಿ ಇವರಿಬ್ಬರು ಈ ಹಾಡನ್ನ ಹೇಳ್ತಾರೆ. ಈ ನದಿಯ ಕಲರವೇ ಮಂತ್ರಗಳ ಘೋಷವು. ನಾವು ಗಾಂಧರ್ವ ವಿವಾಹ ಅಂತ ಹೇಳ್ತೀವಲ್ಲ, ಆ ಥರದ್ದು ಇದು. ಬಹುಶಃ ನಾವು ಚಿತ್ರಗೀತೆಯಾಗಿ ನೋಡಿದ್ರು ಕೂಡ ಇದು ಬಹಳ ಅದ್ಭುತವಾದಂಥ ಸಾಹಿತ್ಯ. ಅಂದರೆ ನೀವು ಪ್ರಕೃತಿಗೆ ಮದುವೆಯ ಎಲ್ಲ ಸಂಗತಿಗಳನ್ನು ಹೋಲಿಕೆ ಮಾಡಿ ಉದಯಶಂಕರ್ ಬರೆದ ಬಹಳ ಅದ್ಭುತವಾದ ಹಾಡು. ಹಸೆಮಣೆಯು ನಮಗೆ ಎಂದು, ನಾವು ನಿಂತ ತಾಣವು, ತೂಗಾಡುವ ಹಸಿರೆಲೆಯೇ, ಶುಭ ಕೋರುವ ತೋರಣವು, ಹಕ್ಕಿಗಳ ಚಿಲಿಪಿಲಿಗಾನ, ಮಂಗಳಕರ ನಾದವು, ಈ ನದಿಯ ಕಲರವೇ ಮಂತ್ರಗಳ ಘೋಷವು, ಸಪ್ತಪದಿ ಈ ನಡೆಯಾಯಿತು, ಸಂಜೆ ರಂಗು ಆರತಿಯಾಯಿತು, ಇದು ಇಂದೀಗ 2 ಜೀವ ಬೆರೆತು ಸ್ವರ್ಗವಾಯಿತು ಅಂತ ಬಹಳ ಈ ಪ್ರಕೃತಿಯನ್ನೇ ನೀವು ನನ್ನ ಮದುವೆ ಎಲ್ಲ ಸಂಪ್ರದಾಯದಲ್ಲಿ ಇಟ್ಕೊಂಡು ಉದಯಶಂಕರ್ ಬರೆದಿದ್ದಾರೆ. ನಾನು ಉದಯಶಂಕರ್ ಸರ್ಗೋದ್ನ ಹೇಳಿದ್ದೀನಿ, ಒನ್ ಆಫ್ ಇಸ್ ಬೆಸ್ಟ್. ಸೊ ಆಮೇಲೆ ಇದರಲ್ಲಿ ಇನ್ನೂ ಒಂದು ಬಹಳ ಸುಶೀಲ, ಪಿ ಸುಶೀಲ ಹಾಡಿರೋದು, ಎಂದೆಂದು ನೀವು ಸುಖವಾಗಿರಿ. ಸೊ ಕತೆಗೆ ಹೊಂದ್ಕೊಳ್ಳುವಂಥ ಹಾಡು. ಅಂದರೆ ಅವಳು ಮತ್ತೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ, ಇವನು ಮಾವ ಎಲ್ಲೋ ಒಂದು ಮನೆ ಮಾಡಿ ಇಟ್ಟಿದ್ದಾರೆ, ನಾನೆಲ್ಲೋ ನೀನೆಲ್ಲೋ ಬದುಕೆಲ್ಲ ಇರಳು, ನಮ್ಮಿಬ್ಬರ ನಡುವೆ ಕಣ್ಣೀರ ಕಡಲು. ಎಷ್ಟು ಚೆನ್ನಾಗಿದೆ ಈ ಸಾಲುಗಳು. ಸೊ ಆಮೇಲೆ ನಾಳೆ ನನ್ನ ಮಗು ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಅಂತ ಹೇಳಿ ತುಂಬ ಒಳ್ಳೆಯ ಸಾಲು. ಆಮೇಲೆ ಇದರಲ್ಲಿ ದ್ವಾರಕೀಶ್ಗೊಂದು ಹಾಡಿದದು, ಆಮೇಲೆ ಕುಡುಕರ ಹಾಡು ಅಂತಲೇ ಭಾಳ ಫೇಮಸ್ ಆಯಿತು. ಪರಮಾತ್ಮ ಆಡಿಸಿದ್ದಂತೆ ಹಾಡುವೆ ನಾನು, ಒಳಗಿರೋ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತೇಳಿ ಅದು ಆ ಥರದ ಹಾಡುಗಳು ಆಮೇಲೆ ಸುಮಾರು ಬರೋದ್ರು ಉದಯಶಂಕರ್. ಇನ್ನೊಂದು ಅಣ್ಣವ್ರಿಗೆ ಬಹಳ ಪ್ರಿಯವಾದ ಮತ್ತು ಒಂಥರ ಕಾಲೇಜ್ ಹುಡುಗರು ಹಾಡೋ ಹಾಡು, ಕುಣಿದಾಡುವ ವಯಸ್ಸಿದು ನಲಿದಾಡುವ ವಯಸ್ಸಿದು ಅಂತ ಹೇಳಿ. ಇದು ಮ್ಯೂಸಿಕಲಿ ಹಿಟ್. ಕುಣಿದಾಡುವ ಬಯಸಿದು. ರಾಜನ್ ನಾಗೇಂದ್ರ, ಸಿದ್ಧಲಿಂಗಯ್ಯನವರ ಬಹುತೇಕ ಸಿನಿಮಾಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಕೊಟ್ಟಿರ್ತಕ್ಕಂಥದ್ದು. ರಾಜನ್ ನಾಗೇಂದ್ರ ಅವರ ಬಹಳ ಬೆಸ್ಟ್ ಸಿನಿಮಾ.
ಈ ಸಿನಿಮಾದಲ್ಲಿ ಸಿದ್ಧಲಿಂಗಯ್ಯನವರು ಒಂಥರ ನಾವು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಅಂತೀವಲ್ಲ, ಬಹಳ ಸೈಲೆಂಟ್ ಲ್ಯಾಂಗ್ವೇಜನ್ನು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದರಲ್ಲಿ ನ್ಯಾಯಾಧೀಶ ಬೇರೆ ಆಗೋದಕ್ಕೆ ಅವನೇ ಕಾರಣ ಆಗಿದ್ದಾನೆ, ಅವನೇ ಕೊಲೆಗಾರ ಕೂಡ. ಸೊ ಅದು ಅವನು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ವಿಚಾರಣೆ ನಡೀತದೆ ಕೋರ್ಟಲ್ಲಿ. ಅವನು ಇದನ್ನು ಹೆಂಗೆಂಗೋ ನೀವು ಹೇಳ್ಬೋದು, ಇದನ್ನು ಭಾಳ ಮೆಲೋಡ್ರಾಮನೂ ಮಾಡ್ಬೋದು ಇತ್ತ ಸನ್ನಿವೇಶನ. ಇವನು ಬರ್ತಾನೆ, ಬಂದಾಗ ಅವ್ನು ಕನ್ನಡಿ ನೋಡ್ಕೊಳ್ಳುವಾಗ ನ್ಯಾಯದ ತಕ್ಕಡಿ ಇರುತ್ತಲ್ಲ, ಅದು ತೂಗ್ತಾ ಇರುತ್ತೆ. ಇದು ಬಹಳ ಅದ್ಭುತವಾದ ಶಾಟ್. ಇದರ ಕ್ಲೈಮ್ಯಾಕ್ಸಲ್ಲಿ ಕೂಡ ಅವನು ಹಾರ್ಟ್ ಅಟ್ಯಾಕಿಂದ ಅವನು ಸಾಯ್ತಾನೆ, ನ್ಯಾಯವೇ ದೇವರು ಅನ್ನೋದನ್ನು ಅವನು ಒಪ್ಕೊಳ್ತಾನೆ. ಇದು ಬಹಳ ಅದ್ಭುತವಾದ. ಮತ್ತು ಇದರಲ್ಲಿ ಇಬ್ಬರು ನಾಯಕ ನಾಯಕಿ ಇಬ್ಬರು ಕೂಡ ಯಾವುದೋ ಕಾಂಪಿಟೇಷನಲ್ಲಿ ಭಾಗವಹಿಸಿರ್ತಾರೆ. ಜಡ್ಜ್ಮೆಂಟ್ ಹೇಳುವಾಗ ಅವನು ಹೇಳ್ತಾನೆ, ಮಗನೇ ಅವನು, ಆದರೂ ಕೂಡ ಇಲ್ಲ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಇವನು ಆ್ಯಕ್ಟ್ ಮಾಡಿದ್ದಾನೆ. ಸೊ ಇದು ಈ ಥರದ್ದು ಬಹಳ ಅದ್ಭುತವಾದ ಸಂಭಾಷಣೆಯನ್ನು ಇಟ್ಕೊಂಡು ಬಂದಂಥ ಸಿನಿಮಾ ನ್ಯಾಯವೇ ದೇವರು. ಒನ್ ಆಫ್ ದಿ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ 8 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಕಂಡಂತಹ ಸಿನಿಮಾ. ಕನ್ನಡದಲ್ಲಿ ಅಣ್ಣವ್ರು ಹಿಂಗೆ ಗುರುತಿಸಿ ಕಾಲ್ ಶೀಟ್ ಕೊಡೋದಿದೆಯಲ್ಲ, ಸೊ ಯಾರೋ ಒಬ್ರು ಬೆಳೀಲಿ ಅಂಥೇಳಿ, ಅದಕ್ಕೂ ಕೂಡ ಈ ಸಿನಿಮಾ ಸಾಕ್ಷಿಯತೆ. ಯಾಕಂದರೆ ಅವರು ಅಣ್ಣವ್ರು ಹಿಂಗೆ ಕಾಲ್ ಶೀಟ್ ಕೊಟ್ಟಿದ್ದರಿಂದ BM ವೆಂಕಟೇಶ್ ಮುಂದೆ ಅದ್ಭುತವಾದ ಸಿನಿಮಾಗಳನ್ನು ಕನ್ನಡ ಕೊಟ್ಟರು. ಮತ್ತು ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಅವರು ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು BM ವೆಂಕಟೇಶ್. ಹೀಗಾಗಿ ಇದ್ರ ಇನ್ನೊಂದು ಬಹಳ ಸೇರಿಸ್ಬೋದ ಸಂಗತಿ, ಆಕಾಶವೇ ಬೀಳಲಿ ಮೇಲೂ ಬಹಳ ಪ್ರಸಿದ್ಧವಾದ ಮೇಲೆ ರಾಜನ್ ನಾಗೇಂದ್ರ ಅವರು ತೆಲುಗು ಸಿನಿಮಾ ಮೂದುಮಲ್ಲುನಲ್ಲಿ ನೀನೇ ಕಸಮ್ ಅಂತ ಹೇಳಿ ಇದೇ ಟ್ಯೂನನ್ನು ಅಲ್ಲೂ ಬಳಸ್ಕೊಂಡಿದ್ದಾರೆ, ತೆಲುಗಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಇದು ಸಾಮಾನ್ಯಕ್ಕೆ ರಾಜನ್ ನಾಗೇಂದ್ರ 2 ಕನಸುನಲ್ಲಿ ಒಂದು ಟ್ಯೂನ್ ಹಂಗೆ ಬಳಸಿದ್ದಾರೆ. ವಿಜಯ ಭಾಸ್ಕರ್ ಹಂಗೆ ಮಾಡಿದ್ದಾರೆ, ಯಾಕಂದ್ರೆ 2 ಭಾಷೆಯಲ್ಲಿ ಮಾಡುವಾಗ 2 ಹಾಡುಗಳನ್ನು ಬೇರೆ ಬೇರೆ ಥರದಲ್ಲಿ ಮಾಡಿದ್ದಾರೆ. ಒಂಚೂರು ದಾಖಲೆ ದೃಷ್ಟಿಯಿಂದ ಮುಖ್ಯವಾದ ಸಂಗತಿ ಅಂತ ಹೇಳಿ ನ್ಯಾಯವೇ ದೇವರ ಬಗ್ಗೆ ಇಷ್ಟ.